ಬಡಪಾಯಿಗೆ 1,70,000 ಬೇಡಿಕೆ ಲೋಕಾಯುಕ್ತ ಬಲೆಗೆ ಬಿದ್ದ ಕೆರೂರು ಪಿಎಸ್ಐ ಭೀಮಪ್ಪ ರವಕವಿ. ಈ ಬಗ್ಗೆ ಬಾಗಲಕೋಟೆ ಲೋಕಾಯುಕ್ತ ದೂರು ದಾಖಲಾಗಿದ್ದು, ಲಂಚದ ಹಣ ತೆಗೆದುಕೊಳ್ಳುವಾಗಲೇ ಕಾನ್ಸ್ಟೇಬಲ್ ಸಂತೋಷ್ ಬಿರಾದಾರ್ ಹಾಗೂ ಪಿಎಸ್ಐ ಭೀಮಪ್ಪ ರವಕವಿ ಬಲೆಗೆ ಬಿದ್ದಿದ್ದಾರೆ. ಈ ಹಿಂದೆ ಅನೇಕ ದೂರುಗಳು ಕೆರೂರು ಪೊಲೀಸರುಗಳಿಂದ ಕೇಳಿ ಬಂದಿತ್ತು. ಇದೀಗ ಪಿಎಸ್ಐ ಬಲೆಗೆ ಬಿದ್ದಿದ್ದು ಪಾಪದ ಕೂಡ ತುಂಬಿದೆ ಎಂದು ಜನತೆ ಹೇಳುತ್ತಿದ್ದಾರೆ. ಲೋಕ ಬಲೆಗೆ ಬೀಳುತ್ತಿದ್ದಂತೆ ಸ್ಟೇಷನ್ನಲ್ಲಿ ಪಿಎಸ್ಐ ಕಣ್ಣೀರು ಹಾಕಿದ್ದಾರೆ. ದೂರುದಾರರು ಮಾತನಾಡಿ, ನಾನು ಸುಮ್ಮನೆ ಪೆಟ್ರೋಲ್ ಬಂಕ್ನಲ್ಲಿ ಕುಳಿತಿದ್ದೆ. ನನ್ನ ಪೊಲೀಸ್ ಠಾಣೆಗೆ ಕರೆತಂದು ಇಲ್ಲಸಲ್ಲದ ಆರೋಪ ಮಾಡಿ ಸುಳ್ಳು ಪ್ರಕರಣ ದಾಖಲಿಸುವುದಾಗಿ ಬೆದರಿಸಿ 1,70,000 ಹಣದ ಬೇಡಿಕೆ ಇಟ್ಟಿದ್ದರು ಎಂದಿದ್ದಾರೆ. ರಿಯಾಜ್ ಅತ್ತಾರ್, ಜಿಕೆ ನ್ಯೂಸ್ ಕನ್ನಡ, ಬಾಗಲಕೋಟೆ. ಇದು ಭ್ರಷ್ಟಾಚಾರ ಆದ ಬಗ್ಗೆ PS ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ವಿ. ನೀವು ಏನಾಯ್ತು? ಇಲ್ಲಿವರೆಗೆ ಏನಾಗಿತ್ತು? ಏನು ನಮಗೆ ಭಾಳ ಕಿರುಕುಳ ನೀಡಿದ್ರಿ. ಪೆಟ್ರೋಲ್ ಬಂಕ್ನ ಕುಂತಾರನ್ನ ತೊಗೊಂಬಂದಾರೆ. ನಾವು ಕುಂತಾರನ್ನ ತೊಗೊಂಬಂದು ನಮ್ಮನ್ನ ಇಲ್ಲಿ 1,70,000 ಬೇಡಿಕೆ ಇಟ್ಟಿದ್ದಾರೆ. ನಾವು ಆಡುವಾಗ ಹಿಡ್ದಾರ ಅಂದ್ರೆ ಹಿಡಿಲಿ ಓಕೆ, ಅದಕ್ಕೆ ತಂದು ಓದಿಲ್ಲ ನಮ್ಗೆ, ಅದಕ್ಕೆ ಓಕೆ. ಕುಂತಾರನ ಅಲ್ಲಿ CCTV ಫುಟೇಜ್ ಅದಾವ ಎಲ್ಲೇ ಪಂಪ್ನ್ಯಾಗ. ಹೋಗ್ರ ಅವ್ನು ಇನ್ನೂ ತೆಗಿಸ್ನೀವ್ ಅಲ್ಲಿ ಕುಂತಾರನ ಹಿಡ್ಕೊಂಬಂದು ಒಳಗೆ ಹಾಕ್ಯಾರ ಒಂದು ಬೈಕ್. ಅದು ಕೂಡ ನೀವು ಕಂಪ್ಲೇಂಟ್ ಮಾಡಿದ್ದೀರಿ. ಈಗ ಇನ್ನೂರಿಗೆ ಲೋಕಾಯುಕ್ತವ್ರು ನ್ಯಾಯ ಕೊಡಿಸಿದಾರೆ ನಿಮ್ಗೆ? ಇದ್ರೊಳಗೆ ಏನು FIR ಮಾಡಿ ಕೊಟ್ಟಿದ್ದಾರೆ. ಈಗ ಅದು ಮುಂದೆ ಕೋರ್ಟ್ ಏನು ತೀರ್ಮಾನ ಮಾಡ್ತದೆ ತನಿಖೆ ಆಗಿ. ಅಲ್ಲ, ಮುಂದೆ ಏನಾಗಬೇಕಂತ PS ಅವ್ರಿಗೆ ಶಿಕ್ಷೆ ಭೀಮಪ್ಪ ರವಕವಿ ಅವ್ರಿಗೆ ಭ್ರಷ್ಟಾಚಾರ ಆರೋಪ ಆಗಿದೆ. ಇವಾಗ ಶಿಕ್ಷೆ ಆಗ್ಬೇಕು. ಯಾವ ರೀತಿ ಶಿಕ್ಷೆ ಆಗ್ಬೇಕು? ಕೋರ್ಟಿಂದ ಶಿಕ್ಷೆ ಆಗ್ಬೇಕು. ಮತ್ತೆ ಅದ್ರ ಮತ್ತೆ ಇನ್ನೂ ಸಿಬ್ಬಂದಿಗಳು ಅದ್ರ ಭಾಗಿಯಾಗಿದ್ದಾರೆ ಅಂತ ಐತಿ. ಹೌದು, ಯಾರ್ಯಾರು ಆಗಿದಾರ ಅಂತ? ಸಂತೋಷ್ ಬಿರಾದಾರ, ಮತ್ತು ಹೊಳ್ಳಿ ರಮೇಶ್ ಸಮಗಾರ, ಅವರು ಯಾರು ಸಿದ್ದಿಗಳು ಯಾರು ಅಂತೇಳಿ ಅವರು ಇದ್ರಂತ ನಾವು ಬಂದಾಗಿದ್ದಿಲ್ಲ. ಪ್ರವೀಣ್ ಘಾಟ್ಗೆ ಪ್ರವೀಣ್ ಘಾಟ್ಗೆನು ಮನೆ ತೊಗೊಂಡ್ರು, ಚಕ್ಕಾಳರು ತೊಗೊಂಡಿದ್ರು. ಅವರು ಭ್ರಷ್ಟಾಚಾರ ಇದಾರ. ಅವರು ಅದಾರ. ಅವರು 60,000 ರೂಪಾಯಿ ವಸೂಲು ಮಾಡಿದ್ದಾರೆ. ಅದು ನಿಮಗೆ ದಾಖಲಿದೆ? ಅದು ಏನಿಲ್ಲ, ಕರೆಸಿದ್ರು ನಮ್ಮ ಕರೆಸಿ ಹೇಳಿದರು. ಅದನ್ನ ಹೊರಗಡೆ ನಾನಾ ಮುಗಿಸಿ ಕಳಿಸಿದ್ದಾರೆ. ಗುಡಿ ಅಂತ ಚಕ್ಕಾಳವ್ರನ್ನ ಹಿಡ್ಕೊಂಬಂದು 60,000 ರೂಪಾಯಿ ಇಸ್ಕೊಂಡ್ರು. ಪ್ರವೀಣ್ ಘಾಟ್ಗೆ ಅವರು ಮತ್ತು ರಮೇಶ್ ಸಮಗಾರ್ ಅವರು. ಇಲ್ಲ, ಟೋಟಲ್ ಆಗಿ ಈಗ ಕೆರೂರು ಪೊಲೀಸ್ ಸ್ಟೇಷನ್ ಒಳಗೆ ಯಾರ್ಯಾರು ಭ್ರಷ್ಟಾಚಾರಿಗಳದಾರ, ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂದ್ರೆ ಕೆರೂರು ಸ್ಟೇಷನ್ ಆಗ್ಬೇಕಂದ್ರೆ ಅಲ್ಲಿ ನೊಂದು ಬಂದವರು ನ್ಯಾಯ ಸಿಗ್ತಿಲ್ಲ ಅನ್ನೋ ಒಂದು ಆರೋಪ ಇದೆ ಎಲ್ಲರಿಗೆ. ಅದಕ್ಕೆ ಯಾವ ರೀತಿ ಇಲ್ಲಿ ಭ್ರಷ್ಟಾಚಾರ ನಿರ್ಮೂಲ ಆಗ್ಬೇಕಾದ್ರೆ ಇದು ಪೊಲೀಸ್ ಇಲಾಖೆ ಯಾವ ರೀತಿ ಕ್ರಮ ವಹಿಸ್ಬೇಕಂತ? ಎಲ್ಲ ಈಗ ಎಲ್ಲರಿಗೆ ಜನಸಾಮಾನ್ಯರಿಗೆ ನ್ಯಾಯ ಕೊಡಬೇಕು. ಯಾರು ತಪ್ಪಿದ್ದವ್ರಿಗೆ ತಪ್ಪು ಹೋಗ್ಬೇಕು, ತಪ್ಪಿದ್ದವ್ರಿಗೆ ಶಿಕ್ಷೆ ಕೊಡಬೇಕು. ಒಳ್ಳೇದಿದ್ದಾರೆ ಒಳ್ಳೇದಿರಬೇಕು. ಇವ್ರು ಎಲ್ಲರೂ ಒಂದೇ ಥರ, ದೊಡ್ಡವರು ಸಣ್ಣವರು ಬಂದ್ರೆ ನಾನು ಅಹಂಕಾರ ಇತ್ತು ಇವ್ರಿಗೆ. ಬಾರ ಒದ್ದೇನೆ ಮಗನ ಬಡದೇನೆ ಬಾ ಒಬ್ಬರೇ ಇದ್ದ ಒಂದು ಇದನ್ನು ಬಿಟ್ಟು ಏನಿಲ್ಲ ಅವ್ರ ಕಡೆ. ನಿಮ್ಮ ಕೊನೆಯದಾಗಿ ಏನು ಹೇಳ್ಬೇಕಂತೀರ ಜನರಿಗೆ, ಕೆರೂರು ಜನರಿಗೆ ಎಲ್ಲರಿಗೂ ಒಳ್ಳೇದಾಗತ್ತೆ. ಮುಂದೆ ಬರೋ ಆಫೀಸರಿಗೆ ಸ್ವಲ್ಪ ಹಿಂಗೈತಪ್ಪ ಅಂತೇಳಿ ಸರಿಯಾಗಿ ನೋಡ್ಕೊಂಡು ಹೋಗ್ತಾರೆ. ತಮ್ಮ ಹೆಸರು? ಮುತ್ತಪ್ಪ ನಾಯ್ಕ. ತಾವೇ ದೂರು ಕೊಟ್ಟಿದ್ದೀರಿ ಇವತ್ತು? ನಾವು ಕೊಟ್ಟಿದ್ದೀವಿ. ಖರೀದಿಸುವ ಪ್ಲಾನ್ ಇರುತ್ತೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747. MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದಾಯಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.